ಜಿಲ್ಲಾ ಕರಾವಳಿ ಉತ್ಸವದ ಅಂಗವಾಗಿ ಪಣಂಬೂರು ಕಡಲ ತೀರದಲ್ಲಿ ಡಿಸೆಂಬರ್ 29ರಿಂದ 31ರ ತನಕ ಬೀಚ್ ಫೆಸ್ಟಿವಲ್ ಆಯೋಜಿಸಲಾಗಿದೆ ಎಂದು ಬೀಚ್ ಫೆಸ್ಟಿವಲ್ನ ಸಮಿತಿಯ ಚೇರ್ಮನ್ ಯತೀಶ್ ಬೈ ಕಂಪಾಡಿ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶುಕ್ರವಾರದಂದು ಬೀಚ್ ಫೆಸ್ಟಿವಲ್ ಉದ್ಘಾಟನೆಗೊಳ್ಳಲಿದೆ. ಬೀಚ್ ಫೆಸ್ಟಿವಲ್ನಲ್ಲಿ ಬೀಚ್ ವಾಲಿಬಾಲ್, ಬೀಚ್ ಥ್ರೋಬಾಲ್, ಆಹಾರೋತ್ಸವ, ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 31ರಂದು ಸಂಜೆ 5:30ಕ್ಕೆ ಸಮಾರೋಪ ಹಾಗೂ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದರು. ಪ್ರತಿಕ್ರಿಯೆ ಬಂದಿದೆ ಮತ್ತು ಒಳ್ಳೆಯ ಆಟಗಾರರು ಕೂಡ ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಸೆಲೆಕ್ಟ್ ಆದ ಹಾಡುಗಾರರು ಮತ್ತೆ ಜನರಲ್ ಸೆಲೆಕ್ಟ್ ಆದ ಹಾಡುಗಾರರು ಬೀಚಲ್ಲಿ ಪರ್ಫಾರ್ಮ್ ಮಾಡ್ತಾರೆ. 29ನೇ ತಾರೀಕು ಸಾಯಂಕಾಲ 4:30 ಗಂಟೆಗೆ ಉದ್ಘಾಟನೆ. ಇನ್ನು ಹೊಸ ವರ್ಷದ ಪ್ರಯುಕ್ತ ರಾತ್ರಿ 12 ಗಂಟೆಗೆ ಬ್ಯಾಂಡ್ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ರಾತ್ರಿ 8:30ರೊಳಗೆ ಆಗಮಿಸಬೇಕು. ತದಬಳಿಕ ಬೀಚ್ಗೆ ಬರಲು ಅವಕಾಶ ನೀಡಲಾಗುವುದಿಲ್ಲ ಎಂದು ತಿಳಿಸಿದ್ರು. ಬೇರೆ ಕಡೆ ಪಾರ್ಟಿ ಮಾಡಿ ಇಲ್ಲಿ ಬಂದು ನಂತರ ಸೇರ್ಕೊಂಡ್ರೆ ನಮಗೆ ಅದು ಕಂಟ್ರೋಲ್ ಆಗೋದಿಲ್ಲ. ಸೊ ದೋಸ್ ವಾಂಟ್ ಎಂಜಾಯ್ ಬೀಚ್ ಫೆಸ್ಟಿವಲ್, ಎಸ್ಪೆಷಲಿ ಬೀಚ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ದೇ ಶುಡ್ ಬಿ ಇನ್ ದ ವೆನ್ಯೂ ಬೈ 8:30. ಅದಕ್ಕೊಂದು ಸ್ವಲ್ಪ ಮಾಧ್ಯಮದವರು ಸಹಕಾರ ಕೊಟ್ಟು ಅದನ್ನ ಜನರಿಗೆ ತಿಳಿಯೋಕೆ ಒಂದು ಈ ವಿಷಯನ ಹೇಳಿದ್ರು ಒಳ್ಳೆದು. ಯಾಕಂದ್ರೆ ಅಲ್ಲಿ ಬಂದು ಡಿಸಪಾಯಿಂಟ್ ಆಗಬಾರ್ದು, ವಾಪಸ್ ಹೋಗುವಂಥದ್ದು. ಕೆಲವರು ಜಮೀನ್ ಆಗಿ ಬರ್ಲಿಕ್ಕೆ ಲೇಟ್ ಆಗಿರ್ಬೋದು, ಬಟ್ ಅಂತವ್ರು ಲೆಟ್ ದೆಮ್ ಪ್ಲಾನ್ ದೇರ್ ವಿಸಿಟ್ ಪ್ರಾಪರ್ಲಿ. ಸುದ್ದಿಗೋಷ್ಠಿಯಲ್ಲಿ ಮೂಡಾ ಕಮಿಷನರ್ ಹಾಗೂ ಬೀಚ್ ಫೆಸ್ಟಿವಲ್ನ ಕಾರ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವ್, ನಿವೃತ್ತ ಮೀನುಗಾರಿಕಾ ಉಪನಿರ್ದೇಶಕ ಸುರೇಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.